ಯಾವ ಗೊಬ್ಬರ ಬಳಸಿದ್ರಕ್ಕ? ದ್ರಾಕ್ಷಿ ಯಾವ ಗೊಬ್ಬರ ಬಳಸಿದ್ರಿ? ಡಾಕ್ಟರ್ ಬೋಮಂತ ಬಂದೈತಿ, ಅದು ಒಂದೇ ಹಾಕಿರಿ. ಅದನ್ನೊಂದೇ ಹಾಕಿರಿ. ಮತ್ತು ಅದಕ್ಕಿಂತ ಮೊದಲು ಬೇರೆ ಯಾವ್ದು ಗೊಬ್ಬರ ಹಾಕಿರಿ? ಬೇರೆ ಗೊಬ್ಬರ ಹಾಕಿ ವರ್ಷ ನೋಡ್ಬೇಕಂದ್ರೆ ಯಾವ ಗೊಬ್ಬರ ಹಾಕಿರಿ? ಕೆಟ್ಟು ಗೊಬ್ಬರನೂ ಹಾಕಿಲ್ಲ? ತಿಪ್ಪೆ ಗೊಬ್ಬರ ಹಾಕಿರಿ. ರಾಸಾಯನಿಕ ಗೊಬ್ಬರನೂ ಯಾವುದು ಹಾಕಿಲ್ಲ? ಯಾವ ಇದು ಒಂದ್ರ ಮೇಲೆ ಬೆಳೆಯಕೈತ್ರಿ ಈಗ? ಮೇಲೆ ಬೆಳೆ. ಈಗ ಎಷ್ಟು ದಿವಸ ಆಯ್ತು ಚಟ್ನಿ ಮಾಡಿ? ತಿಂಗಳನ್ನ 2 ದಿವಸ. ತಿಂಗಳ ಮ್ಯಾಗ 2 ದಿವಸ ಆಯ್ತು. ನಿಮ್ಗೆ ಏನು ಅನ್ಸತ್ರಿ ಪ್ರತಿ ಸಲಕ್ಕಿಂತ ಈ ವರ್ಷ? ಪ್ರತಿ ಸಲದಿಂದ ಈ ಸಲ ಬೆಳವಣಿಗೆ ಚಲೋ ಅದ್ರಿ. ಮತ್ತು ಔಷಧ ಖರ್ಚು ಕಮ್ಮಿ ಆಗ್ಯಾರಿ, ಬೆಳವಣಿಗೆ ಚಲೋ ಅದ. ಬೆಳವಣಿಗೆ ಚಲೋ ರೀ. ಅದೇನು ನಮ್ಮ ಬಡ್ಡಿಗೆ ಅಂತ ಗೊಬ್ಬರ ಬಿಟ್ಟಿಲ್ಲ. ಯಾವ ಗೊಬ್ಬರನೂ ಬಿಟ್ಟಿಲ್ಲ. ಸರಿ, ನಿಮ್ಗೆ ಯಾರಾದ್ರು ರೈತರು ಏನಾರ ಮಾಹಿತಿ ಕೇಳ್ಬೋದು, ಎಂದು ಹಾಕಿರಿ, ಎಷ್ಟು ಹಾಕಿರಿ ಅಂತೇಳಿ ಕೇಳ್ಬೋದು. ಅದಕ್ಕೆ ನೀವೇನಾದರೂ ಬೇರೆ ರೈತರು ಏನಾದರೂ ಕೇಳಿದರೆ ನಿಮಗೆ ಧನ್ಯವಾದಗಳು. ಹಾಯ್, ಹಲೋ, ನಮಸ್ತೆ. ಕೃಷ್ಣ ರಾಠೋಡ್ ಮಾಡುತ್ತಿರೋ ನಮಸ್ಕಾರ. ಇಲ್ಲಿ ನಾವು 84 ಗ್ರಾಮಕ್ಕೆ ಬಂದಿದ್ದೇವೆ, ಬಾಗೇವಾಡಿ ತಾಲೂಕು. ನಮ್ಮ ಡಾಕ್ಟರ್ ಬೂಮ್ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಇಲ್ಲೊಬ್ಬರ ರೈತರು, ಬಳ್ಳಾರಿ ಅಂಥೇಳಿ ಒಬ್ಬರ ರೈತರು, ಸಂತೋಷ್ ಬಳ್ಳಾರಿ ಅಂಥೇಳಿ. ಸರಿ ಸುಮಾರವಾಗಿ ಸಾಕಷ್ಟು ಅವರಿಗೆ ಬೇರೆ ಬೇರೆ ರೀತಿಯಿಂದ ಏನೇನೋ ರಾಸಾಯನಿಕ ಹಾಕಿದ್ರು ಮೊದಲ ಹಿಂದೆಗಡೆ ಪ್ಲಾಟಿಗೆ. ಈ ಪ್ಲಾಟಿಗೆ ಜಸ್ಟ್ ನಮ್ಮದು ಡಾಕ್ಟರ್ ಬೂಮ್ ಅಷ್ಟೇ ಹಾಕಿದ್ದಾರೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ರಿಸಲ್ಟ್ ಬಂದಿದೆ, ಯುನಿಕ್ ಆಗಿ ರಿಸಲ್ಟ್ ಬಂದಿದೆ ಅವ್ರದ್ದು. ಯಾವುದೇ ರೀತಿ ರಾಸಾಯನಿಕ ಹಾಕಿಲ್ಲ, ಮತ್ತು ತಿಪ್ಪಿ ಗೊಬ್ಬರ ಸಹ ಹಾಕಿಲ್ಲ. ಜಸ್ಟ್ ನಮ್ಮದು ಡಾಕ್ಟರ್ ಬೂಮ್ ಅಷ್ಟೇ ಹಾಕಿದ್ದಾರೆ. 15ರಿಂದ 20 ದಿವಸಕ್ಕೆ ಅವ್ರಿಗೆ ರಿಸಲ್ಟ್ ಬಂದಿದೆ ಎಕ್ರೋಟಾಗಿ. ರೈತರಿಗೆ ಹೇಳುವುದೇನೆ ಅಂದರೆ ಡಾಕ್ಟರ್ ಬೂಮ್ ಪ್ರಾಡಕ್ಟನ್ನು ಬಳಕೆ ಮಾಡಿ.